ಕರಿ ಟೋಪಿ ಹಾಕಿರೋನು ಎಮ್.ಎಲ್.ಎ ಬಾರಪ್ಪ ಅಂತೀರಿ. ಅಲ್ಲಿ ಗುಂಪೊಳಗಡೆ ಜಮೀರ್ ಅಹಮದ್ ಏನಾದ್ರೂ ಕೂಡ ಟೋಪಿ ಹಾಕೊಂಡು ಕೊಡ್ರಿ, ಬಿಳಿ ಟೋಪಿ ಹಾಕಿಡ್ರ ಸಾಮಣ್ಣ ಬಾರೋ ಅಂತ ಕರಿತೀರ ನೀವು? ದಮ್ಮಿದ್ಯಾ? ನಿಮ್ಮ ಬ್ರದರ್ಸ್ನ ಕರೆಯೋಕ್ಕಾಗಲ್ಲ. ಕರಿ ಟೋಪಿ ಹಾಕಿರೋ ಎಮ್.ಎಲ್.ಎ ಬಾರೋ ಅಂತೀರಿ. ಬ್ರದರ್ಸನ್ ಕರೀರಿ ಸರ್ ನೋಡೋಣ. ಬಿಳಿ ಟೋಪಿ ಹಾಕಿರುವ ಸಾಮಣ್ಣ ಬಾರೋ ಜಮೀರು ಅಂತ ಕರೀರಿ. ನಿಮ್ಮ ದಮ್ಮಿದ್ರೆ ಕರೀರಿ. ಬಹಳ ನೀವೆಲ್ಲ ಏನು ವೀರಾವೇಶದಿಂದ ಮಾತಾಡ್ತೀರಿ, ಬಹಳ ಶಕ್ತಿವಂತರಲ್ಲ ನೀವು. ಕರೀರಿ ಸರ್. ಅದನ್ನ ಕರೆಯಕ್ಕೆ ನಿಮ್ಮ ಕೈಲಿ ಆಗಲ್ಲ. ಇಲ್ಲಿ ಏನು ಮುನಿರತ್ನ ಅವ್ರನ್ನ ಟಾರ್ಗೆಟ್ ಮಾಡಿ ಸರ್, ಜನ ಗೆಲ್ಸಿದರೆ ಗೌರವ ಕೊಡಿ. ನಿಮಗೆ ಅವ್ರು ಇನ್ಯಾರನ್ನೋ ಜನಪ್ರತಿನಿಧಿ ಮಾಡ್ಕೊಳ್ಬೇಕು, ಕುಸುಮ ಅವ್ರನ್ನೇನೋ ದಂಡಿಗೆ ಕೂರಿಸ್ಬೇಕು, MLC ಮಾಡ್ಕೊಳ್ಳಿ ಸರ್, ರಾಜ್ಯಸಭಾ ಕಳಿಸಿ. ಅದು ಬಿಟ್ಟು ನೀವಲ್ಲಿರುವಂಥ ಚುನಾಯಿತ ಪ್ರತಿನಿಧಿನ, ರಾಜರಾಜೇಶ್ವರಿ ನಗರದ ಜನ ಗೆಲ್ಸಿರುವಂಥ ಚುನಾಯಿತ ಪ್ರತಿನಿಧಿನ ನೀವು ಅವಮಾನ ಮಾಡ್ತೀರಿ ಅಂತಂದ್ರೆ ಅಲ್ಲಿನ ಮತದಾರನ ಅವಮಾನ ಮಾಡ್ದಂಗೆ. ಯಾಕೆ ಅದನ್ನ ಮಾಡ್ತಾ ಇದ್ದೀರಿ ಸರ್ ನೀವು? ನಾನು RSS ಸಮವಸ್ತ್ರದಲ್ಲಿ ಇವತ್ತು ಬಂದಿದ್ದೀನಿ. ಇವತ್ತು ಇಡೀ ದೇಶಾದ್ಯಂತ ಮಾಡ್ತಾ ಇದ್ದೀವಿ. ನಾನೇನ್ ತಪ್ಪು ಮಾಡಿದ್ದೀನಿ? ಕರಿ ಟೋಪಿ ಬಾಯಿಲ್ಲಿ ಕರಿ ಟೋಪಿ ಎಮ್.ಎಲ್.ಎ ಕರಿ ಟೋಪಿ ಎಮ್.ಎಲ್.ಎ ನೀವು ನನ್ಗೆಲ್ಲ ಬಾರೋ ಇಲ್ಲಿ ಕರಿ ಟೋಪಿ ಅಂದಿರೋದು. 5 ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ಒಂದು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಜನತೆಗೆ ಅವಮಾನಿಸಿರೋದು ಇದು. ಇವತ್ತು ನನಗೆ ಮಾಡಿರೋ ಅವಮಾನ ಅಲ್ಲ ಇದು. ಇಡೀ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಮ್ದೇನಿದೆ 100ನೇ ವರ್ಷದ್ದು, ಇವತ್ತು ನನಗೆ ಮಾಡಿರೋ ಅವಮಾನ, ಇಡೀ ನಮ್ಮ RSS ಮಾಡಿರೋ ಅವಮಾನ. ನನ್ನ ಈ RSS ಕ್ಯಾಪ್ನ ಕಿತ್ಕೊಂಡಿದ್ದಾರೆ. ಮಾಡ್ಬೋದೇನ್ರಿ ಈ ಕೆಲಸ? DK ಶಿವಕುಮಾರ್ ಇವತ್ತು ಪದ ಬಳಕೆ ಮಾಡಿರೋಂಥದ್ದು ಕ್ಷಮೆ ಕೇಳಬೇಕು. ಅವ್ರಿಗೊಂದು ಮಾನವೀಯತೆ ಇದ್ರೆ, ಅವ್ರು ಒಬ್ಬ ಶಾಸಕನಿಗೆ ಗೌರವ ಕೂಡ ತಪ್ಪು ಮಾಡಿದ್ದಾರೆ. ಆದ್ರೆ RSS ಅವಮಾನ ಮಾಡಿದ್ದಾರೆ, ಅದಕ್ಕೆ ಕ್ಷಮೆ ಕೊಡ್ಬೇಕು.